ಓದಿದ್ವಿ ಅಷ್ಟೇ. ಅಂದರೆ ರಾಮ ಕಾಡಿಗೆ ಹೋದನು ಮತ್ತು ಪಾಂಡವರು ಕಾಡಿನ ವಾಸ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆದರೆ ಅಣ್ಣವರದ್ದು ನಾವೆಲ್ಲ ಅಟ್ಲೀಸ್ಟ್ ನೋಡಿದ್ವಿ. ಹೌದು, ಈ ಥರ ಅಣ್ಣವರು ಅಪಹರಣ ಆಗಿ ಕಾಡಲ್ಲಿ ಇದ್ದಾರಂತೆ, ಕಿಡ್ನಾಪ್ ಮಾಡಿದ್ದಾರೆ ವೀರಪ್ಪನು ಅವ್ರ ಜೊತೆ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ರೀತಿ ಇದೆಲ್ಲ ಒಂದು ರೀತಿ ಡೆಸ್ಟಿನಿ ಅಂತ ಅನ್ಸುತ್ತೆ ಸರ್. ಅಣ್ಣವರು ಏನಾದರೂ ಹೇಳಿದ್ರ ಆ ಥರ ಇದೆಲ್ಲ ಹಣೆ ಬರಹದಲ್ಲೇ ಬರೆದಿದ್ದಾರೆ ನಾವು? ಅವ್ರು ಹೇಳೋರು ಯಾವಾಗಲೂ ಇದು ಏನೋ ಯಾವ್ದು ನಾವು ಏನು ತಪ್ಪು ಮಾಡಿರ್ಬೋದು, ಇಲ್ಲ ಅಂತಲ್ಲ, ಏನೋ ತಪ್ಪು ಮಾಡಿದ್ದೀವಿ ಅದಕ್ಕೆ ನಾವು ಬಂದಿದ್ದೀವಿ ಅಂತ ಕಾಣುತ್ತೆ, ಅದು ಅನುಭವಿಸೋಣ ಅಂತೇಳಿ ಯಾವಾಗಲೂ. ಅಂದರೆ ಧೈರ್ಯವಾಗಿರೋರು ಮಾತ್ರ ಯಾವಾಗಲೂ ಅವರು ಎದೆಗುಂತಿರಲಿಲ್ಲ. ನಮಗೂ ಧೈರ್ಯ ಹೇಳೋರು, ಧೈರ್ಯವಾಗಿರೋರು. ಏನೂ ಆಗಲ್ಲ ಕಣ್ರೆ, ಏನಾಗುತ್ತೆ ನೋಡೋಣ ಬಿಡ್ರೆ, ಆದದ್ದಾಗಲಿ ಅಂತೇಳಿ ಯಾವಾಗಲೂ ಧೈರ್ಯ ತುಂಬ್ತಿದ್ರು ನಮ್ಗೆ ಯಾವಾಗಲೂ. ಸರ್, ನೀವು ಹೇಳೋದು ನೋಡಿದರೆ ಹಗಲು ಮತ್ತು ಇರುಳು ಅದ್ರದ್ದು ವ್ಯತ್ಯಾಸನೇ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ. ಖಂಡಿತ ಇಲ್ಲ. ನಮಗೆ ಹೆಂಗೆ ಅಂದರೆ ನಮ್ಮಲ್ಲಿ ಜೀವನ ಶೈಲಿ ಹೆಂಗಿತ್ತಲ್ಲಿ ಅಂದರೆ, ರಾತ್ರಿ ನಾವು ಮಲಗುವಾಗ ನಾವು ಮಲ್ಕೊಂಡಿದ್ದೀವಿ, ಬೆಳಗ್ಗೆ ಎದ್ದೇಳ್ತೀವಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಬೆಳಿಗ್ಗೆ ಸನ್ ರೈಸ್ ಆದ ತಕ್ಷಣ ಎದ್ದರೆ ನಾವು ಬದುಕಿದ್ದೀವಪ್ಪ ಅಂತ ಆವಾಗ ನಾವು ಅನ್ಕೋತಾ ಇದ್ವಿ ಎವ್ರಿ ಡೇ. ಅಲ್ಲಿವರೆಗೂ ನಮ್ಗೆ ಡೌಟು ನಾವು ಇರ್ತೀವಿ. ಇದ್ರೆ ವೀರಪ್ಪನೇ ನಮ್ಗೆ ಏನಾದ್ರು ಮಾಡಬೇಕು ಅಂತಲ್ಲ, ಒಂದು ಆನೆ ಓಡಿ ಬರ್ಬೋದು, ಇಲ್ಲ ಇನ್ನೊಂದು ಏನೋ ಒಂದು ಪ್ರಾಣಿ ಓಡಿ ಬರ್ಬೋದು, ಏನೋ ಒಂದು ಬರ್ಬೋದು, ಏನೋ ಒಂದು ಬಂದು ನಮ್ಮೇಲೆ ಹತ್ಬೋದು, ಏನೋ ಆಗ್ಬೋದು. ಮಲಗಿದಾಗ ಇಲ್ಲ, ಬೆಳಗ್ಗೆ ಎದ್ದಾಗ ಇದ್ದೀವಿ ಅಂತ ನಮಗೆ ಗ್ಯಾರಂಟಿ. ಅಣ್ಣವರು ಯೋಗ ಅದೆಲ್ಲ ಮಾಡ್ತಿದ್ರು? ಮಾಡ್ತಿದ್ರು. ಅಲ್ಲ, ಅಷ್ಟು ಯೋಗ ಮಾತ್ರ ಯಾವತ್ತೂ ಬಿಡ್ತಿರಲಿಲ್ಲ. ಆ ಒಂದು ಕಲ್ಲು ಮೇಲಾಗಲಿ ಎಲ್ಲಾಗಲಿ ಅಲ್ಲೇ ಒಂದು ಚಾಪೆನಿಲ್ಲ, ಕಲ್ಲು ಮೇಲೇ ಆದಷ್ಟು ಅವ್ರಿಗೆ ಕೈಲಾದಷ್ಟು ಯೋಗ ಎವ್ರಿಡೇ ಯೋಗ ಮಾಡೋರು. ಟೈಮ್ ಇದ್ದರೆ, ವಾಕಿಂಗ್ ಇಲ್ಲ, ನಡ್ಕೊಂಡು ಹೋಗೋದಿಲ್ಲ ಅಂದರೆ ಬೆಳಗ್ಗೆ ಎದ್ದು ಯೋಗ ಮಾಡ್ತಾಯಿದ್ರು. ಬೆಳಗ್ಗೆ ನಮಗೆ ಕುಡಿಲಿಕ್ಕೆ ಒಂದು ಬ್ಲ್ಯಾಕ್ ಟೀ ಕೊಡೋರು, ಆಮೇಲೆ 4 ಬಿಸ್ಕೆಟ್ ಕೊಡೋರು, ಗ್ಲೂಕೋಸ್ ಬಿಸ್ಕೆಟ್ ಕೊಡೋರು. ಎಲ್ಲರಿಗೂ 4 ಬಿಸ್ಕೆಟ್. ಆ 4 ಬಿಸ್ಕೆಟ್ನು ಕೂಡ ಅವರು ಯೋಗ ಮಾಡಿ ನಂತರ ಬಂದು ಕೂತ್ಕೊಂಡು ಆ ಟೀನ ಒಂಚೂರು ಮತ್ತೆ ಆರೋಗಿದ್ರೆ ಅದರಲ್ಲೂ ಒಂದೊಂದು ಬಿಸ್ಕೆಟ್ ನಮಗೆ ವಾಪಸ್ ಕೊಟ್ಬಿಡೋರು. ನಂಗೆ ಬೇಡ ಕಣ್ರಪ್ಪ, ನೀವು ತಿನ್ರಪ್ಪ ಅಂತೇಳಿ ಕೊಟ್ಬಿಡೋರು. ಅದೆಲ್ಲ ನೆನೆಸ್ಕೊಂಡ್ರೆ ಮನಸ್ಸು ಒಂಥರ ಕಷ್ಟ ಆಗುತ್ತೆ ಮೇಡಮ್. ಮೇ ಬಿ ಅವರು ಹೆಂಗ ಡೇಸಲ್ಲಿ ಅಂದರೆ ಯುವಕರಾಗಿದ್ದಾಗ ಈ ಥರ ಕಾಡಿಗೆ ಹೋಗಿದ್ರೆ ತುಂಬ ಅಂದರೆ ಅಷ್ಟೊಂದೇನು ಜಾಸ್ತಿ ತಲೆ ಕೆಡಿಸ್ಕೊತಿರ್ಲಿಲ್ಲ ಅಂತ ಅನಿಸುತ್ತೆ, ಇನ್ನೂ ಎಂಜಾಯ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಆದರೆ ಈ ವಯಸ್ಸಲ್ಲಿ ಅವರು ಹೇಳೋರು, ನನಗೆ ಈ ಪ್ರಕೃತಿ, ಈ ಪ್ರಾಣಿಗಳು, ಈ ಅಕ್ಕಿ, ಈ ಸೌಂದರ್ಯ ತುಂಬ ಇಷ್ಟ ಕಣೆ ನನಗೆ ಅಂತ ಹೇಳೋರು. ಅಂದರೆ ಅವ್ರಿಗೆ ನಮಗೆ ಧೈರ್ಯ ತುಂಬ್ತಾಯಿದ್ರು. ನನಗೆ ಭಾರಿ ಇಷ್ಟ ಇದೆಲ್ಲ, ನನಗೆ ತುಂಬ ಖುಷಿ. ಅಲ್ಲೇ ನನಗೆ ಇಲ್ಲಿ ಏನೋ ಒಂದು ನೋಡ್ಕೊಂಡು ನಾನು ಖುಷಿ ಪಡ್ತಾಯಿದ್ದೀನಿ ಅಂತ ಹೇಳೋರು ಮಾತ್ರ. ಆ ಜಾಗಗಳೆಲ್ಲ ನೋಡಿ ಚೆನ್ನಾಗಿ ಫೀಲ್ ಮಾಡ್ತಾಯಿದ್ರು ಸರ್. ಫೀಲ್ ಮಾಡ್ತಾಯಿದ್ರು. ಅವ್ರಿಗೇನಂದರೆ ನಮ್ಗಳಿಗೆ ಧೈರ್ಯ ತುಂಬಬೇಕು. ಅವರು ಸ್ವಲ್ಪ ಫೀಲ್ ಮಾಡಿಬಿಟ್ರೆ ನಾವೆಲ್ಲಿ ಫೀಲ್ ಮಾಡಿಬಿಡ್ತೀವಿ ಅಂತ ಯೋಚನೆ ಮಾಡಿಕೊಂಡು ತೋರಿಸ್ಕೊಳ್ತಾ ಇರಲಿಲ್ಲ. ನಮಗೆ ಧೈರ್ಯ ಹೇಳೋರು, ಏನಾಗಲ್ಲ, ಕೂತ್ಕೊಳ್ರಪ್ಪ, ಮಾತಾಡ್ರಪ್ಪ, ಹಂಗೆ ಮಾಡ್ರಪ್ಪ, ಹಿಂಗೆ ಮಾಡ್ರಪ್ಪ, ಅದನ್ನು ಹೇಳ್ಕೊಂಡು ಕಾಲ ಕಳೀತಾಯಿದ್ರು ಯಾವಾಗಲೂ. ಸರ್, ಶನಿ ಪ್ರಭಾವ ಅನ್ನೋದು ದೇವರನ್ನು ಕೂಡ ಬಿಡೋದಿಲ್ವಂತೆ. ಸೊ ಅಣ್ಣವರು ದೇವಮಾನವ ಆಗಿದ್ರೂ ಅವ್ರು ಇಡೀ ಲೈಫ್ ಟೈಮ್ನಲ್ಲಿ ಎಲ್ಲವನ್ನ ಅನುಭವಿಸಿದ್ದಾರೆ. ಅಂದರೆ ದಿಗ್ಗಜ ನಟ ಆದರು, ವರನಟ ಆದರು. ಸೊ ಇದೆಲ್ಲ ಆದ ನಂತರ ಶನಿ ಹೋಗಬೇಕಿದ್ರೆ, ಅಂದರೆ ಈ ಸಾಡೆ ಸಾತಿ ಅದೆಲ್ಲ ಏನಿರುತ್ತೆ, ಸೊ ಅದು ಹೋಗಬೇಕಿದ್ರೆ ಈ ಥರದ್ದು ಏನಾದರೂ ಒಂದು ಪ್ರಾಬ್ಲಮ್ ಕೊಟ್ಟು ಹೋಗುತ್ತೆ. ಇಡೀ ಈ ಜೀವಮಾನದಲ್ಲಿ ಈ ಥರದ್ದೊಂದು ಅವ್ರಿಗೆ ಗಂಡಾಂತರ ಇತ್ತು, ಶನಿ ಪ್ರಭಾವ ಇತ್ತು, ಅದಕ್ಕೆ ಈ ಥರ ಆಯಿತು ಕಾಡಿನ ವಾಸ ಅಂತ ಹೇಳ್ತಾರೆ. ಇರ್ಬೋದು, ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅಷ್ಟೊಂದು ನನಗೆ ತಿಳುವಳಿಕೆ ಇಲ್ಲ. ಅದು ಆ ಥರನೂ ಇರ್ಬೋದು, ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಸರ್, ಬಂದ ಮೇಲೆ ಇದನ್ನೆಲ್ಲ ರೀಕಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಸರ್? ನಾವು ಬಂದ ಮೇಲೆ ಅಂತಂದರೆ ಯಾಕೆ ಹಿಂಗಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಬಂದಾಯ್ತಲ್ಲ ಅಷ್ಟೇ, ಬಂದ್ವಿ, ಎಲ್ಲರೂ ಸುಖವಾಗಿ ಬಂದ್ವಿ, ಸೇರಿದ್ವಿ, ಅದೇ ಅಷ್ಟೇ, ಇನ್ನೇನಿಲ್ಲ. ಅದು ಯಾಕಾಯಿತು ಹೆಂಗಾಯಿತು ಅಂತ ಮತ್ತೆ ಅದನ್ನ ರೀಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಇವತ್ತು ನೀವು ಕೇಳ್ತಾ ಇದ್ದೀರಾ, 25 ವರ್ಷ ಆಗಿದೆ, ನಾನು ಹೇಳ್ತಾ ಇದ್ದೀನಿ. ಅಂದರೆ ಅದು ಇನ್ನೂ ನಾವು ಒಂದೊಂದು ಜಾಗ, ಒಂದೊಂದು ಇಂಚು ಕೂಡ ನನಗಿನ್ನೂ ಅದನ್ನು ಮರೆಯೋಕ್ಕೆ ಖಂಡಿತ ಆಗ್ತಾಯಿಲ್ಲ. ಅಫ್ಕೋರ್ಸ್ ಸರ್, ನೀವು ಅಳ್ತಿರೋದು ನೋಡಿದ್ರೇ ಗೊತ್ತಾಗುತ್ತೆ, ಕಣ್ಣಲ್ಲಿ ನೀರಾಗ್ತಿರೋದು. ಎಷ್ಟು ಕಷ್ಟ ಇತ್ತು ಅಲ್ಲಿ, ಹೇಗೆ ಏನು ಅಂತ. ಅದು ಭಯಂಕರವಾದ ಕಷ್ಟ, ಅದು ಯಾರಿಗೂ ಬರೋದು ಬೇಡ. ಅಪ್ಪಾಜಿಯವ್ರಿಗೆ ಹಿಂಗಾಯ್ತಲ್ಲ ಅನ್ನೋದೊಂದು ನಮಗೆ ತುಂಬ ನೋವಿತ್ತು. ಬಟ್ ಏನಂದರೆ ವಿಧಿ ಇಲ್ಲ, ಅನುಭವಿಸ್ಬೇಕು. ನಾವು ಅವ್ರನ್ನ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಅವರ ಹಿಂದೆನೇ ಹಿಂಬಾಲಿಸ್ಕೊಂಡು ಪ್ರತಿಯೊಂದು ನಾವು 4 ಜನ ಅವ್ರನ್ನ ಕವರ್ ಮಾಡ್ಕೊಂಡೇ ನಾವು ಕಂಪ್ಲೀಟ್ ಕಾಡಲ್ಲಿ ನಾವು ಕಾಲ ಕಳೆದಿದ್ದೀವಿ.
ಸರ್ ಈಗ ನಿಮ್ಮನ್ನ ಯಾಕೆ ಮುಂಚೆನೇ ಬಿಟ್ಟರು? ನಾವು ಅದು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಹೆಲ್ತ್ ಪ್ರಾಬ್ಲಮ್ ಆಗಿ ಇದಕ್ಕೆ ನನಗಿನ್ನ ಮುಂಚೆ ನಾಗಪ್ಪ ಬಂದುಬಿಟ್ಟ. ನನಗೆ ತುಂಬ ಹೆಲ್ತು ನನ್ನ ಕಂಡೀಷನ್ ತುಂಬ ಬ್ಯಾಡ್ ಆಗಿತ್ತು. ಆಮೇಲೆ ಆತನಿಗೆ ಏನಂತಂದರೆ ಇಲ್ಲಿ ಸಿಚುಯೇಷನ್ ಅಲ್ಲಿ ಸಿಚುಯೇಷನ್ ಏನಾಗಿದೆ ಅನ್ನೋದು ಕರೆಕ್ಟಾಗಿ ಇಲ್ಲಿ ನಮ್ಮ ಸರ್ಕಾರಕ್ಕೆ ಗೊತ್ತಾಗಬೇಕು. ಯಾರು ಸರಿಯಾಗಿ ತಿಳುವಳಿಕೆ ಕೊಟ್ಟಿಲ್ಲ. ನೀ ಫಸ್ಟು ನಿಮಗೆ ಮೊದಲು ಹುಷಾರು ಬೇರೆ ಇಲ್ಲ, ನೀವು ಹೋಗಿ ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನು ತೊಂದರೆ ಆಗಿದೆ, ಹೆಂಗಿದೆ, ಯಾವ ಥರ ಪರಿಸ್ಥಿತಿ ಇದೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿ ಕೊಡಬೇಕು ಅಂದರೆ ಹಿಂಸೆ ಮಾಡಿ. ಹಂಗೂ ನಾನು ಹಠ ಮಾಡಿದೆ ಹೋಗಲ್ಲ ಅಂತ. ಹಿಂಸೆ ಮಾಡಿ ನೀವು ಹೋಗಿ ಇಲ್ಲಿ ನಾನು ಏನು ನಿಮ್ಮ ಮನೇಲಿ ದೊಡ್ಡವ್ರಿಗೆ ಯಾವ ಥರ ಯಾವ ವಿಧನೂ ತೊಂದರೆ ನಾನು ಕೊಡಲ್ಲ, ಖಂಡಿತ ನಾನು ಕಳಿಸ್ಕೊಡ್ತೀನಿ, ನೀವು ಹೋಗಿ ಅಲ್ಲಿ ವಿಷಯ ತಿಳಿಸಪ್ಪ ಅಂತೇಳಿ ನಾನು ಕಳಿಸ್ಕೊಟ್ಟಿದ್ದು. ನೀವು ಬರೋಕ್ಕೂ ಮುಂಚೆ ಅಣ್ಣವ್ರು ಏನು ಹೇಳಿದ್ರು? ನೀವು ಹೋಗ್ಬಾ ರಾಜ, ನೀವು ಹೋಗಪ್ಪ, ನೀನು ಹೋಗಿ ಮೊದಲು ಹೋಗಿ ಇಲ್ಲಿಂದ, ಅವನು ಹೇಳ್ತಾ ಇದ್ದಾನೆ, ಅವನಾಗಿ ಕಳಿಸ್ತಾ ಇದ್ದಾನೆ, ನೀವು ಹೋಗಿ ಅಲ್ಲಿ ಹೋಗಿ ತಿಳಿಸಪ್ಪ ಎಲ್ಲ ಆರಾಮಾಗಿದ್ದಾರೆ ಅಂತ ಹೇಳಪ್ಪ ಅಂತೇಳಿ ಕಳಿಸ್ತಾರೆ. ಸರ್ ನೀವು ಆಚೆ ಬಂದ ತಕ್ಷಣ, ಇಲ್ಲಿನ ಪ್ರಪಂಚ ನೋಡಿದ ತಕ್ಷಣ, ನಿಮ್ಮವರನ್ನು ನೋಡಿದ ತಕ್ಷಣ ಹೇಗಿತ್ತು ಸರ್ ಆ ಕ್ಷಣ? ಅಯ್ಯೋ ಬಿಡಿ, ಅದನ್ನು ನೆನೆಸ್ಕೊಳ್ಳಿಕ್ಕಾಗಲ್ಲ. ಮನೇಲಿ ನನ್ನ ಮಕ್ಕಳು, ಮನೆಯವರು, ಅಮ್ಮ ಎಲ್ಲರೂ ನೋಡಿ ಅಂದ್ರೆ ಬಂದೇನೆಂದರೆ ನೋವು ಒಂದಿತ್ತು. ಅವ್ರನ್ನ ಬಿಟ್ಟು ಬಂದಿದ್ದೊಂದು ಕಷ್ಟ ಇತ್ತು ಮನಸ್ಸಿಗೆ, ಇಲ್ಲ ಅಂತಲ್ಲ. ಆದರೆ ಬಂದಾಗ ಅದರ ಒಂದು ಪ್ರಪಂಚನೇ ಒಂದು ಡಿಫ್ರೆಂಟ್ ಆಗಿತ್ತು ನನಗೆ. ಅಣ್ಣವರ ಬಿಡುಗಡೆ ಕ್ಷಣ ಹೇಗಿತ್ತು ಸರ್? ಬಿಡಿ, ಅವರು ಬಂದರು, ಇಲ್ಲಿ ಬಂದು ನಾವು ಪಟ್ಟ ಪ್ರಯತ್ನ ಅಂತಿಂಥದ್ದಲ್ಲ. ಇಲ್ಲಿ ಆ ಸಮಯದಲ್ಲಿ ನಮ್ಮ SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಅವ್ರನ್ನ ನಾನು ಎವ್ರಿ ಡೇ ನನ್ನ ಕರೆಸ್ಕೊಳ್ತಾಯಿದ್ರು ಮನೆಗೆ. ನಾವು ಏನೇನು ಪ್ಲ್ಯಾನ್ ಮಾಡಬೇಕು, ಹ್ಯಾಕ್ ಮಾಡಬೇಕು ಅನ್ನೋದು ನನ್ನ ಕರೆಸಿ, ಪ್ರತಿ ದಿವಸ ನನ್ನ ಕರೆಸಿ ಕೂರಿಸ್ಕೊಂಡು ನನ್ನ ಸಜೆಷನ್ ಕೇಳಿಕೊಂಡು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎವ್ರಿ ಡೇ ನಾನು ಅವ್ರನ್ನ ಹೋಗಿ 1 ಗಂಟೆ 2 ಗಂಟೆ ಅವ್ರನ್ನ ಮೀಟ್ ಮಾಡಿಕೊಂಡು ಬರ್ತಾಯಿದ್ದೆ. ಕರೆಸ್ಕೊಳ್ಳೋರು ನನ್ನ ಮನೆಯವ್ರ ಮನೆ ಕರೆಸಿ ನಾನು ಡಿಸ್ಕಸ್ ಮಾಡಿ, ಡಿಪಾರ್ಟ್ಮೆಂಟ್ನವನ್ನೆಲ್ಲ ಕರೆಸಿ ಕೂರಿಸಿ ಮಾತಾಡಿಸಿ ಏನು ಬೇಕು, ಹೇಗೆ ಮಾಡಬೇಕು, ಯಾವ ಥರ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಸಜೆಷನ್ ತೊಗೊಂಡು ನಾನು ಎವ್ರಿ ಡೇ ಅವ್ರನ್ನ ಮೀಟ್ ಮಾಡಿ ಕೊನೆಗೆ ಅದು ಬಿಡಿ, ಅದು ಒಂದು ಒಳ್ಳೆ ಥರದಲ್ಲಿ ನಡೀತು.